ಬಿಸಿ ಬಿಸಿ ಬಿರಿಯಾನಿ ರೆಡಿಯಾಗಿದೆ. ಇದಕ್ಕೆ ಬೇಕಾಗಿದ್ದ ಪದಾರ್ಥಗಳು ಏನಂದರೆ ಈರುಳ್ಳಿ, ಟೊಮಾಟೊ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಆಲೂಗಡ್ಡೆ ಮತ್ತು ನೋಡಿ ಪದಾರ್ಥಗಳು ಏನಂದರೆ ಮಸಾಲ, ಬಿರಿಯಾನಿಗೆ ಹಾಕೋ ಮಸಾಲೆಗಳು ಎಲ್ಲ ನೋಡಿರಿ. ಈರುಳ್ಳಿ ಎಲ್ಲ ಸ್ವಲ್ಪ ಎಲ್ಲ ಚೆನ್ನಾಗಿ ಹೆಚ್ಕೊಂಡಿದ್ದೀರಿ. ಹಾಕ್ಬಿಟ್ಟು ಒಗ್ಗರಣೆ ಥರ ಹಾಕ್ಬಿಟ್ಟು ಚಿಕನ್ ಹಾಕಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡ್ತಾಯಿದ್ದೀರಿ ನೋಡಿ ಎಲ್ಲ. ಅದೇನೆಂದರೆ ಭಾನುವಾರ ಹೊತ್ತು ಈ ಥರ ಸ್ಪೆಷಲ್ಲಾಗಿ ಮನೇಲಿ ಮಾಡಿಕೊಂಡ್ರೆ ಚೆನ್ನಾಗಿರ್ತದೆ ಅಂತ ಹೇಳ್ಬಿಟ್ಟು ಮನೇಲಿ ಮಾಡ್ತೀವಿ ನಾವೆಲ್ಲ. ಯಾಕಂದರೆ ಮಕ್ಕಳು ಮರಿ ಎಲ್ಲ ತಿಂತಾರೆ ಅಂತ ನೋಡಿ. ಎಲ್ಲ ಈ ಆ ಕಡೆ ಎಲ್ಲ ಸ್ವಲ್ಪ ರೈಸ್ ಎಲ್ಲ ಬಾಯ್ಲ್ಡ್ ಮಾಡ್ಕೊತೀರಿ. ಯಾಕಂದರೆ ದಮ್ ಬಿರಿಯಾನಿ ಅಂದರೆ ಚಿಕನ್ ದಮ್ ಬಿರಿಯಾನಿ ಮಾಡೋದು ನಾವು. ಆದರೆ ಚೆನ್ನಾಗಿ ಬರುತ್ತೆ ಇದೆಲ್ಲ. ನಾನು ಯೂಟ್ಯೂಬಲ್ಲಿ ನೋಡೇ ಕಲ್ತ್ಕೊಂಡಿದ್ದು. ಆದರೂ ಮಸ್ತಾಗಿ ಬರುತ್ತೆ ನೋಡಿ. ನಮ್ಮ ಮಕ್ಕಳಿಗೆ ನಾನು ಮಾಡಿದ್ರೆ ಬಲೆ ಚೆನ್ನಾಗಿ ತಿಂತಾರೆ. ನಮ್ಮ ಮಿಥುನ್ನು ಮತ್ತು ನಿಖಿಲು ಎಲ್ಲ ಚೆನ್ನಾಗಿ ತಿಂತಾರೆ. ಎಲ್ಲ ನೀಟಾಗಿ ಕಲಿಸ್ಕೊಳ್ರಿ. ಎಲ್ಲ ನೀಟಾಗಿ ಕಲಿಸ್ಕೊಂಡ ತಕ್ಷಣ ಸ್ವಲ್ಪ ತಟ್ಟೆ ಮುಚ್ಚಿಬಿಟ್ಟು ಸ್ವಲ್ಪ ರೈಸ್ ಎಲ್ಲ ಬಾಯ್ಲ್ಡ್ ಆದಮೇಲೆ ರೈಸು ಎಲ್ಲ ಮಿಕ್ಸ್ ಮಾಡಿರಿ. ಮಿಕ್ಸ್ ಮಾಡಿ ಹಾಕಿದ್ಮೇಲೆ ಎಲ್ಲ ನೀಟಾಗಿ ಅದ್ರ ಮೇಲೆ ಇದೆಲ್ಲ ಹಾಕಿ ಮತ್ತು ನಾವೆಲ್ಲ ನೋಡಿ ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಇದು ಗೋಡಂಬಿ ಸ್ವಲ್ಪ ಎಲ್ಲ ತುಪ್ಪದಲ್ಲಿ ಎಣ್ಣೆ ಚೆನ್ನಾಗಿ ಫಸ್ಟಲ್ಲೆಲ್ಲ ಫ್ರೈ ಮಾಡ್ಕೊಂಡಿರ್ತೀರಿ. ಅದು ಅದ್ರ ಮೇಲೆ ಹಾಕ್ಬಿಟ್ಟು ಲೈಟಾಗಿ ದಮ್ ಕಟ್ಟಬೇಕು. ದಮ್ ಕಟ್ಬಿಟ್ಟು ಒಂದು 10 ನಿಮಿಷ ಆದಮೇಲೆ ಚೆನ್ನಾಗಿ ನೋಡಿ ಎಲ್ಲ ನೋಡಿ ಹೆಂಗೈತೆ, ಮಸ್ತಾಗಿ ಬರುತ್ತೆ. ದಮ್ ಕಟ್ಬಿಟ್ಟು ಅದೆಲ್ಲ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ದಮ್ ಕಟ್ಟಬೇಕು. ಹಾಕಿದ ತಕ್ಷಣ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೈತೆ, ಮಸ್ತಾಗಿ ಬಂದೈತೆ ಬಿರಿಯಾನಿ ಮಾತ್ರ ನೋಡಿ. ಉದುರಾಗಿ ಆ ಪೀಸುಗಳೆಲ್ಲ ಚೆನ್ನಾಗಿ ಬೆಂದಿರ್ತದೆ. ಲೈಟಾಗಿ ದಮ್ ಕಟ್ಟಬೇಕು. ಲೈಟ್ ಸ್ಲೋ ಆಗಿ ಇದು ಮಾಡಿಬಿಟ್ಟು ಬಿಟ್ಬಿಡ್ಬೇಕು ಸ್ವಲ್ಪ ಹೊತ್ತು ನೋಡಿ. ಎಲ್ಲ ತಟ್ಟೆಗೆಲ್ಲ ಸರ್ವ್ ಮಾಡ್ತಾಯಿದ್ದೀರಿ. ಇನ್ನೆಲ್ಲ ನಮ್ಮ ಫ್ಯಾಮ್ಲಿ ಎಲ್ಲ ಕೂತ್ಕೊಂಡು ತಿನ್ನೋಣ ಅಂತೇಳ್ಬಿಟ್ಟು ಭಾನುವಾರ ಇವತ್ತು ನಮಗೆ ಚಿಕನ್ ದಮ್ ಬಿರಿಯಾನಿ ಆದರೆ ಮಸ್ತಾಗಿ ಬಂದೈತೆ. ಆದರೆ ಚಿಕ್ಕ ಮಕ್ಕಳಿರುವಾಗೆಲ್ಲ ನಾವೇ ಮಾಡಿಕೊಟ್ಟು ತಿಂದರೆ ಚೆನ್ನಾಗಿ ತಿಂತಾರೆ ಅಂತೇಳ್ಬಿಟ್ಟು ನಮ್ಮ ಇದು. ಎಲ್ಲ ಮನೇಲಿ ಮಾಡ್ಕೊಂಡು ತಿನ್ಬೇಕಂತೇಳಿ ಭಾನುವಾರ ಯಾಕೆ ಗೊತ್ತಾ ಸ್ಪೆಷಲ್ಲು, ಮಸ್ತಾಗಿರ್ತದೆ. ಯಾಕಂದ್ರೆ ನೋಡಿ ಎಲ್ಲ ಪೀಸೆಲ್ಲ ಮಸ್ತಾಗಿ ಬಂದೈತೆ. ಎಲ್ಲ ನೋಡಿ 4 ಜನಕ್ಕೆ ತಟ್ಟೆಗೆ ಹಾಕಿ. ಯಾಕಂದರೆ ಒನ್ ಟೈಮ್ ಮಾತ್ರ